ಆರ್ಎಸ್ಎಸ್ ಕಾರ್ಯ ಚಟುವಟಿಕೆಗೆ ನಿರ್ಬಂಧಿಸಲು ಹೊಸ ಕಾಯ್ದೆ ಬಂತ. ಸಚಿವ ಸಂಪುಟ ಸಭೆಯಲ್ಲಿ ವಿಧೇಯಕ ಮಂಡನೆಗೆ ಒಪ್ಪಿಗೆಯನ್ನು ನೀಡಲಾಗಿದೆ. ಇದೇ ಅಧಿವೇಶನದಲ್ಲಿ ವಿಧೇಯಕ ಮಂಡನೆಗೆ ಒಪ್ಪಿಗೆ. ಸಾರ್ವಜನಿಕ ಪ್ರವೇಶ ನಿಯಂತ್ರಣ ವಿಧೇಯಕ ಅಧಿವೇಶನದಲ್ಲಿ ಈ ವಿಧೇಯಕವನ್ನ ಮಂಡಿಸಲಿದೆ ರಾಜ್ಯ ಸರ್ಕಾರ. ವಿಧೇಯಕವನ್ನ ಮಂಡಿಸೋದಕ್ಕೆ ಒಪ್ಪಿಗೆಯನ್ನು ಕೂಡ ನೀಡಲಾಗಿದೆ. ಆರ್ಎಸ್ಎಸ್ ಕಾರ್ಯಚಟುವಟಿಕೆ ನಿರ್ಬಂಧಿಸೋದಕ್ಕೆ ಹೊಸ ಪ್ಲಾನ್ ಮಾಡಿದ್ಯಾ ಸರ್ಕಾರ ಅನ್ನುವಂಥ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ಟಿವಿ9 ನಲ್ಲಿ ವಿಧೇಯಕದ ಎಕ್ಸ್ಕ್ಲೂಸಿವ್ ಸುದ್ದಿ. ಟಿವಿ9ಗೆ ಸರ್ಕಾರ ಮಂಡಿಸಲಿರುವಂತಹ ವಿಧೇಯಕ ಲಭ್ಯವಾಗಿದೆ. ಸರ್ಕಾರಿ ಜಾಗ ಬಳಕೆಗೆ ಇನ್ಮುಂದೆ ಅನುಮತಿ ಕಡ್ಡಾಯ. ಸರ್ಕಾರಿ ಆವರಣ, ಸಾರ್ವಜನಿಕ ಆಸ್ತಿ ಬಳಕೆಗೆ ಕಾನೂನನ್ನ ರೂಪಿಸಲಾಗುತ್ತೆ. ಸರ್ಕಾರಿ ಜಾಗದಲ್ಲಿ ಕಾರ್ಯಕ್ರಮಕ್ಕೆ ಪೂರ್ವ ಅನುಮತಿಯನ್ನ ಪಡಿಬೇಕು, ಅದು ಕಡ್ಡಾಯ. ತರಬೇತಿ ಸೇರಿದಂತೆ ಇತರೆ ಚಟುವಟಿಕೆಗಳಿಗೂ ಕೂಡ ಲಿಖಿತ ಅನುಮತಿಯನ್ನ ಪಡಿಬೇಕು. ಖಾಸಗಿ ವ್ಯಕ್ತಿ, ಸಂಘಟನೆ, ಸಂಘ ಸಂಸ್ಥೆಗಳಿಗೂ ಕೂಡ ಈ ನಿಯಮ ಅನ್ವಯವಾಗುತ್ತೆ. ನೋಡಿ, ಏನು ವಿಧೇಯಕ ಮಂಡಿಸಬೇಕು ಅಂತ ಹೇಳಿ ಸರ್ಕಾರ ಮುಂದಾಗಿದೆ. ಅಧಿವೇಶನ ಪ್ರಾರಂಭವಾಗ್ತಾ ಇದ್ದಂತೆ ಈ ಅಧಿವೇಶನವನ್ನ ಮಂಡಿಸೋದಕ್ಕೆ ಈಗಾಗಲೇ ಪ್ಲಾನ್ ಮಾಡಿಕೊಂಡಿರುವಂಥದ್ದು ಸಚಿವ ಸಂಪುಟದಲ್ಲಿ ಇದಕ್ಕೆ ಒಪ್ಪಿಗೆ ಕೂಡ ಸಿಕ್ಕಿದೆ. ಈ ಒಂದು ವಿಧೇಯಕದಲ್ಲಿ ಏನೆಲ್ಲ ವಿಚಾರಗಳು ಉಲ್ಲೇಖವಾಗಿದೆ ಅನ್ನುವಂತಹ ಡೀಟೇಲ್ಸ್ ಅನ್ನ ಟಿವಿ9 ಇವತ್ತು ನಿಮ್ಮ ಮುಂದೆ ಇಡ್ತಾ ಇದೆ. ಅಂದ್ರೆ ಸರ್ಕಾರಿ ಜಾಗ ಬಳಕೆಗೆ ಇನ್ಮುಂದೆ ಅನುಮತಿಯನ್ನ ತೆಗೆದುಕೊಳ್ಳೋದು ಕಡ್ಡಾಯ ಅನ್ನುವಂಥ ವಿಚಾರ. ಅಂದ್ರೆ ಸರ್ಕಾರಿ ಆವರಣ ಆಗಿರ್ಬೋದು ಅಥವಾ ಸಾರ್ವಜನಿಕ ಆಸ್ತಿಯನ್ನ ಬಳಕೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಕಾನೂನನ್ನ ತರಲಾಗುತ್ತೆ. ಸರ್ಕಾರಿ ಜಾಗದಲ್ಲಿ ಏನಾದರೂ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಆದಲ್ಲಿ ಅನುಮತಿಯನ್ನ ಪಡಿಬೇಕಾಗುತ್ತೆ. ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮಕ್ಕೆ ಡಿಸಿ, ಎಸ್ಪಿ ಅನುಮತಿ ಕಡ್ಡಾಯ. ಜಿಲ್ಲಾಧಿಕಾರಿ, ಪೊಲೀಸ್ ವರಿಷ್ಠಾಧಿಕಾರಿ ಮಹತ್ವದ ಅಧಿಕಾರವನ್ನ ನೀಡಲಾಗುತ್ತೆ. ಜಿಲ್ಲಾಧಿಕಾರಿ ಹಾಗೆ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಈ ಕುರಿತಂತೆ ಮಹತ್ವದ ಅಧಿಕಾರ. ಇತರ ಅಧಿಕಾರಿಗಳಿಗೂ ಕೂಡ ಅಧಿಕಾರ ನೀಡೋದಕ್ಕೆ ಅವಕಾಶ ಇದೆ. ಅನುಮತಿ ಇಲ್ಲದೆ ಸರ್ಕಾರಿ ಆಸ್ತಿ ಬಳಸಿದ್ರೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಲಾಗುತ್ತೆ. 10ಕ್ಕಿಂತ ಹೆಚ್ಚು ಜನರ ಗುಂಪಿಗೂ ಮೆರವಣಿಗೆ ಅನುಮತಿ ಕಡ್ಡಾಯವಾಗಿರುತ್ತೆ. 10ಕ್ಕಿಂತ ಹೆಚ್ಚು ಜನ ಗುಂಪಾಗಿ ಸಾಗಿದ್ರೆ ಮೆರವಣಿಗೆ ಅಂತ ಪರಿಗಣಿಸಲಾಗುತ್ತೆ. ರಾಜಕೀಯ ಪಕ್ಷಗಳ ಮೆರವಣಿಗೆಗಳಿಗೂ ಕೂಡ ಕಾಯ್ದೆಯ ವ್ಯಾಪ್ತಿಗೆ ಒಳಪಡುತ್ತೆ. ಧಾರ್ಮಿಕ ಗುಂಪುಗಳ ಮೆರವಣಿಗೆಗಳು ಕೂಡ ಕಾಯ್ದೆಯ ವ್ಯಾಪ್ತಿಗೆ ಒಳಪಡುತ್ತೆ. ಸಾಮಾಜಿಕ ಸಂಘಟನೆಗಳ ಮೆರವಣಿಗೆಗಳಿಗೂ ಕೂಡ ಈ ನಿಯಮ ಅಪ್ಲೈ ಆಗುತ್ತೆ. ರೂಟ್ ಮಾರ್ಚ್ಗಳನ್ನ ಮೆರವಣಿಗೆ ವ್ಯಾಪ್ತಿಗೆ ಸೇರಿಸಿ ವಿಧೇಯಕವನ್ನು ಮಂಡಿಸೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಮದುವೆ ಮತ್ತು ಅಂತ್ಯಕ್ರಿಯೆ ಮೆರವಣಿಗೆಗಳಿಗೂ ಕೂಡ ವಿನಾಯಿತಿಯನ್ನು ನೀಡಲಾಗುತ್ತೆ. ಶಿಕ್ಷಣ, ಕ್ರೀಡೆ, ಮನರಂಜನೆಗಾಗಿ ಅಸಂಘಟಿತ ಗುಂಪುಗಳಿಗೂ ವಿನಾಯಿತಿಯನ್ನು ನೀಡಲಾಗಿದೆ. ನೋಡಿ, ಯಾವ್ಯಾವುದಕ್ಕೆ ಅನುಮತಿಯನ್ನ ಪಡಿಬೇಕು, ಯಾವ್ಯಾವುದಕ್ಕೆ ವಿನಾಯಿತಿ ನೀಡಲಾಗಿದೆ ಆ ಬಗ್ಗೆಯೂ ಕೂಡ ಉಲ್ಲೇಖ ಆಗಿದೆ. ಅನುಮತಿ ಇಲ್ಲದೆ ಸರ್ಕಾರಿ ಜಾಗ ಬಳಸಿದ್ರೆ ಕೇಸ್ ದಾಖಲಾಗುತ್ತೆ. ಅತಿಕ್ರಮ ಪ್ರವೇಶ ಅಂತ ದಾಖಲಾಗುವಂತಹ ಪ್ರಕರಣ. ಪೂರ್ವ ಅನುಮತಿ ಇಲ್ಲದೆ ಸರ್ಕಾರಿ ಆಸ್ತಿ ಬಳಕೆಗೆ ನಿಷೇಧವನ್ನ ವಿಧಿಸಲಾಗುತ್ತೆ. ಅನಧಿಕೃತ ಬಳಕೆಯನ್ನ ಅತಿಕ್ರಮ ಪ್ರವೇಶ ಅಂತ ಪರಿಗಣಿಸಲಾಗುತ್ತೆ. ನಿಯಮ ಉಲ್ಲಂಘಿಸಿದ್ರೆ 2 ವರ್ಷ ಜೈಲು, 1 ಲಕ್ಷದಷ್ಟು ದಂಡ ವಿಧಿಸ್ತಾರೆ. ಮೊದಲ ಅಪರಾಧಕ್ಕೆ ಗರಿಷ್ಠ 2 ವರ್ಷ ಜೈಲು ಹಾಗೆ 1 ಲಕ್ಷ ದಂಡವನ್ನು ವಿಧಿಸಲಾಗುತ್ತೆ. 2 ಅಥವಾ ನಂತರದ ಅಪರಾಧಕ್ಕೆ ಗರಿಷ್ಠ 3 ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ವಾರೆಂಟ್ ಇಲ್ಲದೆ ಬಂಧಿಸಲು ಪೊಲೀಸರಿಗೂ ಕೂಡ ಅಧಿಕಾರವನ್ನ ನೀಡಲಾಗುತ್ತೆ. ಸಬ್ ಇನ್ಸ್ಪೆಕ್ಟರ್ಗಿಂತ ಕಡಿಮೆ ಅಲ್ಲದ ಅಧಿಕಾರಿಗೆ ಅಧಿಕಾರವನ್ನ ನೀಡಲಾಗುತ್ತೆ. ಕಾಯ್ದೆಯಡಿ ಅಪರಾಧ ಎಸಗಿದವರನ್ನ ವಾರೆಂಟ್ ಇಲ್ಲದೆ ಬಂಧಿಸುವಂತಹ ಅಧಿಕಾರವನ್ನ ಕೂಡ ಒಬ್ಬ ಅಧಿಕಾರಿಗೆ ನೀಡಲಾಗುತ್ತೆ. ನೋಡಿ, ಇದು ವಿಧೇಯಕ ಮಂಡಿಸೋದಕ್ಕೆ ರಾಜ್ಯ ಸರ್ಕಾರ ಮಾಡ್ಕೊಂಡಿರುವಂತಹ ಒಂದಷ್ಟು ಪಾಯಿಂಟ್ಸ್ಗಳನ್ನು ಗಮನಿಸ್ತಾ ಇದ್ದೀವಿ. ಯಾವ್ದ್ಯಾವ್ದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು, ಯಾವ್ದ್ಯಾವ್ದಕ್ಕೆ ವಿನಾಯಿತಿಯನ್ನ ಮಾಡಬೇಕು, ಕಾನೂನು ಉಲ್ಲಂಘನೆ ಮಾಡಿದ್ರೆ ಯಾವ ರೀತಿ ಕ್ರಮ ಆಗುತ್ತೆ, ಇನ್ನು ಅನಧಿಕೃತವಾಗಿ ಇಟ್ಟ ವಸ್ತುಗಳನ್ನ ವಶಕ್ಕೆ ಪಡೆಯುವಂತಹ ಅವಕಾಶ, ಅನಧಿಕೃತ ರಚನೆ, ಸಾಮಗ್ರಿಗಳ ಮುಟ್ಟುಗೋಲಿಗೆ ಅಧಿಕಾರ, ತೆರವುಗೊಳಿಸಲು ಸಕ್ಷಮ ಪ್ರಾಧಿಕಾರಕ್ಕೆ ಅಧಿಕಾರವನ್ನ ನೀಡುವಂತಹ ಕುರಿತಂತೆಯೂ ಕೂಡ ಈ ವಿಧೇಯಕದಲ್ಲಿ ಉಲ್ಲೇಖವಾಗಿದೆ. ಈಗ ಇಷ್ಟೊತ್ತು ನಾವು ಏನೇನು ಗಮನಿಸಿದ್ವಿ, ಯಾವೆಲ್ಲ ವಿಚಾರಗಳನ್ನ ಈಗ ರಾಜ್ಯ ಸರ್ಕಾರ ಮಂಡಿಸೋದಕ್ಕೆ ಮುಂದಾಗಿದೆ, ಈ ಕಾನೂನನ್ನ ತರೋದಕ್ಕೆ ಮುಂದಾಗಿದೆ. ಇದು ಈಗ ಅಧಿವೇಶನ ಪ್ರಾರಂಭ ಆದ ನಂತರದಲ್ಲಿ ರಾಜ್ಯ ಸರ್ಕಾರ ಈ ವಿಧಾನಸಭೆಯಲ್ಲೇ ಇದನ್ನ ಮಂಡಿಸುತ್ತೆ. ಅದಾದ ನಂತರದಲ್ಲಿ ಯಾವ ರೀತಿ ಇದು
ಅಂದರೆ ಪರ ವಿರೋಧದ ಚರ್ಚೆಗೂ ಕೂಡ ಈಗ ಸಾಕಷ್ಟು ಕಾರಣ ಆಗಿದೆ. RSS ಅನ್ನ ತುಂಬ ಏನು ಸೈಡ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಥವಾ ಟಾರ್ಗೆಟ್ ಮಾಡಿಕೊಂಡು ಈ ರೀತಿ ಪ್ಲಾನ್ ಮಾಡ್ತಾ ಇದೆ ಅನ್ನುವಂಥ ವಿಚಾರದಲ್ಲೂ ಕೂಡ ಬಿಜೆಪಿಗರು ಕೆಂಡ ಕಾರ್ತಾ ಇದ್ದಾರೆ. ಹೀಗಾಗಿ ಇದು ಯಾವ ಮಟ್ಟಕ್ಕೆ ಹೋಗಿ ತಲುಪುತ್ತೆ ಕಾದು ನೋಡಬೇಕಾಗಿದೆ.